ಹಾಯ್, ಎಲ್ಲರಿಗೂ ಸ್ವಾಗತ. ಕಲ್ಪತರು ನಮ್ಮ ಮನೆ ಅಡುಗೆಗೆ. ಇವತ್ತೊಂದು ತರಕಾರಿ ತಿಂದೇ ಇರೋರಿಗೆ, ಯಾರೆಲ್ಲ ತರಕಾರಿ ತಿನ್ನಲ್ವೋ ಅಂಥವ್ರಿಗೆಲ್ಲ ಈ ಥರ ಕ್ರಿಸ್ಪಿಯಾಗಿ ಗರಿ ಗರಿ ಪಕೋಡ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದು ಕ್ರಿಸ್ಪಿಯಾಗಿರೋ ಗರಿ ಗರಿ ಪಕೋಡ ಈವ್ನಿಂಗ್ ಸ್ನ್ಯಾಕ್ಸು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಊಟಕ್ಕೆ ಎಲ್ಲದಕ್ಕೂ ನೆಂಚ್ಕೊಳ್ಳೋದಕ್ಕೆ, ಟೀ ಟೈಮ್ಗೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಈ ಪಕೋಡನ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಈ ಥರ ಗರಿ ಗರಿ ಪಕೋಡನ ನೀವು ಮನೇಲಿ ಟ್ರೈ ಮಾಡಿ. ಎಲ್ಲರಿಗೂ ನಿಮ್ಮ ಮನೇಲೂ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಈಗ ಶುರು ಮಾಡೋಣ ಯಾವ ಥರ ಅಂತ. ಈಗ ನಾನು 1 ಕಪ್ಪಷ್ಟು ಎಲೆಕೋಸನ್ನ ಹಿಂಗೆ ತುರಿದು ತೊಗೊಂಡಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಇದು ಬೌಲ್ಗೆ ಹಾಕ್ತಿದ್ದೀನಿ 1 ಕಪ್ಪನ್ನ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಎಲ್ಲ ಸ್ವಲ್ಪನೇ ಯಾವ ಥರ ಹಾಕ್ಕೊಂಡು ಬರೋದು ತರಕಾರಿನ ಅಂತ ಇಲ್ಲೇ ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ದೊಣ್ಣೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1 ಕಪ್ಪು ಈರುಳ್ಳಿ. ನೆಕ್ಸ್ಟ್ 1 ಕಟ್ಟಷ್ಟು ಪುದೀನ, ಒಂದು ಅರ್ಧ ಕಟ್ಟಷ್ಟು ಪುದೀನ ಹಾಕ್ತಾಯಿದ್ದೀನಿ, ತೊಳೆದು ಇಟ್ಕೊಂಡಿರೋದು. ನಂತರ ನಾವು ಇದಕ್ಕೆ ಉಪ್ಪು ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನೆಕ್ಸ್ಟ್ 1 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಅಜ್ವಾಯಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಅಜ್ವಾಯಿನ ಹಾಕಿ ನೆಕ್ಸ್ಟ್ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ, ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಬಿಸಿ ಆಗಿರೋ ಅಂಥ ಎಣ್ಣೆ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ಬಿಸಿ ಆಗಿರೋ ಎಣ್ಣೆ 1 ಕಪ್ ಅಷ್ಟು ಹಾಕ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಶುಂಠಿ ಹಸಿಮೆಣಸಿನ್ಕಾಯಿ ಪೇಸ್ಟು ಮಾಡಿ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈಗ ಇದನ್ನು ನಾವೆಲ್ಲ ಫಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಎಣ್ಣೆ ಹಾಕಿರೋದ್ರಿಂದ ಕೈ ಸುಡುತ್ತೆ, ಆದ್ದರಿಂದ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆಲ್ಲ ಆ ತರಕಾರಿ ಮತ್ತು ಈರುಳ್ಳಿ ಇದರಲ್ಲೇ ನೀರಿರೋದ್ರಿಂದ ಮತ್ತೆ ನಾವು ನೀರು ಇದಕ್ಕೆ ಸೇರಿಸೋದೇ ಬೇಕಾಗಿಲ್ಲ. ಇದು ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ, ಉಪ್ಪು, ತರಕಾರಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತದೆ. ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ನಾವು ನೀರು ಹಾಕೋ ಪ್ರಮೇಯ ಬರೋದಿಲ್ಲ. ಬೇಕಾದ್ರೆ ಒಂದು ಸ್ವಲ್ಪ ನಾವು ಕೈಯಲ್ಲಿ ನೀರು ಚಿಮುಕಿಸ್ಕೊಂಡು ಮಾಡ್ಕೋಬೇಕು ಪಕೋಡ. ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಇದನ್ನು ಸ್ವಲ್ಪ ಒಂದು 2 ನಿಮಿಷ, ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ನಂತರ ತೆಗೆದು ನೋಡೋಣ. ಇದಕ್ಕೆ ಸ್ವಲ್ಪ ನೋಡೋಣ, ಸಾಕಾಗಿಲ್ಲ ಅಂದರೆ ಒಂಚೂರು ನೀರು ಚಿಮ್ಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಪಕೋಡ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ತೀರಾ ಗಟ್ಟಿಗೂ ಇರಬಾರ್ದು, ತೀರಾ ಸಾಫ್ಟಾಗೂ ಇರಬಾರ್ದು. ನೋಡಿ, ಈ ಥರ ಪಕೋಡ ಬರೋಂಗೆ ಈ ಥರ ಅದಕ್ಕೆ ಕಲಿಸ್ಕೋಬೇಕು. ಈಗ ನಾನು ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಬಿಸಿಗಿಟ್ಟಿದ್ದೀನಿ. ಈಗ ನಾವು ಒಂದೊಂದೇ ಪಕೋಡನ ಹಾಕ್ಕೊಳ್ಳೋಣ. ನಾವು ಉಂಡೆ ಪಕೋಡ ಬೇಕಾದ್ರೂ ಮಾಡ್ಕೋಬೋದು, ಉದ್ದ ಪಕೋಡ ಬೇಕಾದ್ರೂ ಮಾಡ್ಕೋಬೋದು. ಹಿಂಗೆ ಪಕೋಡ ಹಿಂಗೆ ಚಿವುಟಿ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲ ಪಕೋಡ ಬಿಡ್ತಾ ಬರೋಣ. ತರಕಾರಿಗಳನ್ನೆಲ್ಲ ನಾವು ಯಾವ ತರಕಾರಿ ಬೇಕಾದ್ರೂ ಬಳಸ್ಕೋಬೋದು. ಕ್ಯಾರೆಟು, ಬೀನ್ಸು ಎಲ್ಲ ಸಣ್ಣಗೆ ಹೆಚ್ಕೋಬೇಕಾಗತ್ತೆ. ಹೆಚ್ಕೊಂಡು ಬಳಸ್ಕೋಬೋದು. ನೋಡಿ, ಈ ಥರ ಹಾಕಿ ಚೆನ್ನಾಗಿ 2 ಬದಿ ಕ್ರಿಸ್ಪಿಯಾಗಿ ಕೆಂಪಗೆ ಬರೋವರೆಗೂ ನಾವು ಸಣ್ಣ ಊರಿನಲ್ಲಿ ಮಧ್ಯಮ ಊರಿನಲ್ಲಿ ನಾವು ಇಟ್ಕೊಂಡು ಕರಿಬೇಕಾಗತ್ತೆ. ನೋಡಿ, ನೆಕ್ಸ್ಟ್ ಬ್ಯಾಚು ಅದೇ ಥರ ಕರ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಇರೋದು ಹಾಕ್ಬಿಟ್ಟು ನಾನು ಸ್ವಲ್ಪ ಒಂದು 2 ನಿಮಿಷ ತಿರುಗಿಸಿ ಹಾಕ್ಕೊಳ್ಳೋಣ. ಎಲ್ಲ ಪಕೋಡ ಎಲ್ಲ ಕ್ರಿಸ್ಪಿಯಾಗಿ ಬರೋವರೆಗೂ 2 ಬದಿದು ಚೆನ್ನಾಗಿ ಬೇಯೋ ಥರ ನಾವು ಕ್ರಿಸ್ಪಿಯಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ, ಸೂಪರಾಗಿ ರೆಡಿ ಆಯಿತು. ತರಕಾರಿ ಪಕೋಡ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿರ್ತದೆ. ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿಕೊಡಿ. ಮನೇಲಿರೋರೆಲ್ಲ ಖುಷಿಪಡಿಸಿ ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗೆ ರೆಡಿ ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಡ್ತಾರೆ. ಈ ವಿಡಿಯೋ ನೋಡ್ತಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.